ಹಾ ಯಾಕ್ ಬಂದೆ? ನಿನ್ನಷ್ಟು ನಂಬಿದ್ವಲ್ಲ ನಾವು. ಊರ್ ಜನದ ಮುಂದೆ ತಲೆ ತಗ್ಸೋಂಗ್ ಮಾಡ್ಬಿಟ್ಟಿಯಲ್ಲ ನಿನ್ನನ್ನು. ಶ್ರೀಧರ, ಪೊಲೀಸ್ ಬಂದಿದ್ದಾರೆ. ಅದೇನು ಅಂತ ಹೋಗಿ ನೋಡು. ಅದಕ್ಕೆ ನಾನು ನೋಡ್ಕೊಂಡ್ ಬರ್ತೀನಿ. ಸರ್, ಇದೇನ್ ದಿಢೀರಂತ ಕಲ್ಯಾಣ ಮಂಟಪದಲ್ಲಿ ಏನಾಯ್ತು? ಪ್ರೇಮ ಬಂದಿದ್ದಾಳೆ. ದೇವ, ಪ್ರೇಮ ಬಂದಿದ್ದಾಳೆ, ಜೊತೆಗೆ ರಾಮು ಇದ್ದಾನೆ. ಬಾ, ಅದೇನು ಅಂತ ಹೋಗಿ ನೋಡೋಣ. ಬಾ. ಲೋ ಕಿಟಿ, ಪ್ರೇಮ ಹೆಂಗೋ ಇಲ್ಲಿಗೆ ಬಂದ್ಲು? ಅದೇ ಅಕ್ಕ, ನಮಗೂ ಗೊತ್ತಾಗ್ತಿಲ್ಲ. ನಾವು ಅವಳನ್ನ ಕೂಡ ಹಾಕಿದ್ವಿ. ಏ ಕಿಟಿ, ಅವಳೇನಾದ್ರೂ ತಪ್ಪಿಸ್ಕೊಂಡ್ ಬಂದ್ಲಾ? ಅದೇ ನಂಗೂ ಗೊತ್ತಾಗ್ತಿಲ್ಲ ಅಕ್ಕ. ನನಗೂ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ಸರಿ, ನಡಿ ನೋಡೋಣ. ಎಲ್ಲಮ್ಮ ಹೋಗಿದ್ದೆ? ಈ ಮದುವೆ ಇಷ್ಟ ಇಲ್ಲ ಅಂತ ನನ್ನ ಹತ್ರ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲಮ್ಮ. ಯಾಕಮ್ಮ ಹೀಗ್ ಮಾಡ್ದೆ? ಯಾಕೆ ಬಂದೆ? ಹಾ ಯಾಕ್ ಬಂದೆ? ನಿನ್ನಷ್ಟು ನಂಬಿದ್ವಲ್ಲ ನಾವು. ಊರ್ ಜನದ ಮುಂದೆ ತಲೆ ತಗ್ಸೋಂಗ್ ಮಾಡ್ಬಿಟ್ಟಿಯಲ್ಲ ನಿನ್ನನ್ನು. ನಿನ್ನ ಕೇಳಿ ತಾನೇ ಈ ಮದ್ವೆನ ಏರ್ಪಾಟ್ ಮಾಡಿದ್ದು. ಕೊನೆ ಗಳಿಗೆಯಲ್ಲಿ ನಮ್ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟಿಯಲ್ಲ. ಯಾಕೆ ಹೀಗ್ ಮಾಡ್ದೆ? ತಪ್ಪು ಮಾಡ್ಬಿಟ್ಟೆ ಮಗಳೇ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ ತಂಗಿ ಮಹಾದೇವನ್ ಮದ್ವೆ ಆಗೋದಕ್ಕೆ ಒಪ್ಕೊಳ್ದೆ ಇದ್ದಿದ್ರೆ ನೀ ನಮ್ಮನ್ನ ಜೀವನವಾಗಿ ಕೊಡ್ತಿರ್ಲಿಲ್ಲ.
ಹೇಳ್ತಿದ್ದೀರಾ? ಹೌದು ಕಣಮ್ಮ, ನಿನ್ ತಂಗಿನೇ ಇವತ್ತು ನಮ್ಮ ಮಾನ ಪ್ರಾಣನೆಲ್ಲ ಕಾಪಾಡಿದ್ದು. ಅಯ್ಯೋ ದೇವ್ರೆ, ಇದೇನಾಗೋಯ್ತು? ಮಹಾದೇವನ್ ಜೊತೆ ಕಾವ್ಯನ್ ಮದ್ವೆ ನಡೆದೋಯ್ತಾ? ಕಾವ್ಯ, ನನ್ನ ದಯವಿಟ್ಟು ಕ್ಷಮಿಸ್ಬಿಡೆ. ನಾನ್ ನನ್ ಪ್ರೀತಿ ಉಳಿಸ್ಕೊಳ್ಳೋದಕ್ ಹೋಗಿ ನಿನ್ ಭವಿಷ್ಯನ ಹಾಳು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಕಾವ್ಯ, ನನ್ನ ಕ್ಷಮಿಸ್ಬಿಡು. ಇವಳತ್ರ ಏನ್ರಿ ಮಾತು? ನಿಮ್ ಮಾತುಗೂ ಬೆಲೆ ಕೊಡ್ತೆ, ನಮ್ ಬಗ್ಗೆನೂ ಚಿಂತೆ ಮಾಡ್ದೆ. ಮಂಟಪ ಬಿಟ್ಟು ಓಡೋದವಳು ಇವಳು. ಇವತ್ತಿಂದ ಇವಳು ನಮ್ ಮಗಳೇ ಅಲ್ಲ, ನಮ್ ಪಾಲಕ್ ಇವಳು ಸತ್ತ ಹೋದ್ಲು. ಲೇ ಪ್ರೇಮ, ಓಡೋದವಳು ಆ ಕಡೆನೆ ಹೋಗ್ಬೇಕು ತಾನೆ, ಮತ್ತ್ಯಾಕೆ ಬಂದೆ? ಹೋ, ನಾವ್ ಬದುಕಿದೀವೋ ಸತ್ತಿದೀವೋ ಅಂತ ನೋಡಕ್ ಬಂದ್ಯಾ? ದಯವಿಟ್ಟು ಇಲ್ಲಿಂದ ಹೊರಟೋಗು. ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತದೆ. ನಾನು ಓಡೋಗಿರ್ಲಿಲ್ಲ ಅಮ್ಮ, ನನ್ನ ಕಿಡ್ನಾಪ್ ಮಾಡಿದ್ರು. ಓ ಕಿಟ್ಟಿ, ಏನೋ ಇದು, ನಾವು ಸಿಕ್ಕಾಕೋತೀವೇನೋ? ಏನಮ್ಮ ಹೇಳ್ತಾ ಇದೀಯಾ? ಕಿಡ್ನಾಪ್ ಮಾಡಿದ್ರಾ? ಅಲ್ಲಮ್ಮ, ಇಷ್ಟು ಜನ ಇರ್ಬೇಕಾದ್ರೆ ಯಾರು ನಿನ್ನ ಕಿಡ್ನಾಪ್ ಮಾಡಿದ್ರು ಹೇಳಮ್ಮ. ಅಪ್ಪ ಕೇಳ್ತಾ ಇದ್ದ ತಾನೆ, ಯಾರು ಅಂತ ಹೇಳೆ. ಪ್ರೇಮ, ಹೆದರ್ಕೋಬೇಡ. ನಿನ್ನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಹೇಳು. ಧೈರ್ಯವಾಗಿ ಹೇಳು, ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು? ನನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ರಾಮ್. ಏನಮ್ಮ ಹೇಳ್ತಾ ಇದೀಯಾ? ರಾಮ್ ಕಿಡ್ನಾಪ್ ಮಾಡಿದ್ನಾ? ಅವನ್ ಯಾಕಮ್ಮ ಕಿಡ್ನಾಪ್ ಮಾಡ್ತಾನೆ? ಯಾಕಮ್ಮ ಅಳ್ತಾ ಇದೀಯಾ? ಅದ್ ಏನಾಯ್ತು ಅಂತ ಹೇಳು. ನೀನ್ ಈ ರೀತಿ ಹತ್ರ ನಮ್ಗೇನು ಅಂತ ವಿಷಯ ಗೊತ್ತಾಗತ್ತೆ, ಅದೇನು ಅಂತ ಹೇಳೆ. ರಾಮ್ ನನ್ನ ಕಿಡ್ನಾಪ್ ಮಾಡಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬೆಟ್ಟದ ದೇವಸ್ಥಾನದಲ್ಲಿ ತಾಳಿ ಕಟ್ಟ ಅಮ್ಮ. ಏನೇ ಹೇಳ್ತಿದ್ಯಾ? ರಾಮ್ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ತಾಳಿ ಕಟ್ಟಿದ್ರ? ಅಯ್ಯೋ ದೇವ್ರೆ, ಏನಮ್ಮ ಮಾತಾಡ್ತಿದ್ಯಾ ನೀನು? ರಾಮ್, ಪ್ರೇಮ ಹೇಳ್ತಿರೋದ್ ನಿಜನಾ? ಮಾತಾಡು ರಾಮ್, ಪ್ರೇಮ ಹೇಳ್ತಿರೋದ್ ನಿಜನಾ? ದೊಡಮ್ಮ, ಇಲ್ಲ ದೊಡಮ್ಮ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳನ್ನ ಕಿಡ್ನಾಪ್ ಮಾಡಿಲ್ಲ, ಅವಳು ತಾಳಿನೂ ಕಟ್ಟಿಲ್ಲ. ಇಲ್ಲ ಕಣಮ್ಮ, ಈ ಹುಡುಗಿ ಸುಳ್ಳು ಹೇಳ್ತಿಲ್ಲ, ಈ ಡಾಕ್ಟ್ರೆ ಸುಳ್ಳು ಹೇಳ್ತಿರೋದು. ಈ ಮನುಷ್ಯ ಆ ಹುಡುಗಿನ ಕೈ ಕಾಲು ಕಟ್ಟಿ
ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದ. ಚೆಕ್ ಪೋಸ್ಟ್ ಅಲ್ಲಿ ನಮ್ ಕೈಗೆ ಸಿಗಾಕೊಂಡ. ಏನ್ ಸರ್ ಹೇಳ್ತಾ ಇದ್ದೀರಾ? ನೀವ್ ಹೇಳೋದೊಂದು ನಂಬೋ ತರ ಇಲ್ವಲ್ಲ. ಏನ್ ರಾಮ್, ಏನ್ ಹೇಳ್ತಿದ್ದಾರೆ ಇವರು? ಅಪ್ಪ ನನ್ಗೇನು ಗೊತ್ತಿಲ್ಲ ಅಪ್ಪ. ನಾನು ಎಮರ್ಜೆನ್ಸಿ ಅಂತ ಹಾಸ್ಪಿಟಲ್ ಹೊಟ್ಟಿದ್ದೆ. ದಾರಿಲಿ ಇವ್ರು ನನ್ನ ಕಾರ್ ಚೆಕ್ ಮಾಡಿದ್ರು. ಆಗ ಕಾರ್ ಡಿಕ್ಕಿಲಿ ಈ ಪ್ರೇಮ ಇದ್ಲು. ಇವಳೆಗ್ ನನ್ ಕಾರಲ್ಲಿ ಬಂದ್ಲು ಅಂತ ನನಗೆ ಗೊತ್ತಿಲ್ಲ ಅಪ್ಪ. ಇಲ್ಲ ಮಾವ, ಡಾಕ್ಟರ್ ನನ್ನ ಕಿಡ್ನಾಪ್ ಮಾಡಿದ್ದು. ಪ್ರೇಮ, ಯಾಕೆ ಪದೇ ಪದೇ ಸುಳ್ಳು ಹೇಳ್ತಿದ್ಯಾ ಪ್ರೇಮ? ನೀವು ಮೊದ್ಲು ಸುಳ್ಳು ಹೇಳದ್ ನಿಲ್ಸ್ರಿ. ಇಂಥ ಕೇಸ್ಗಳನ್ನ 1000 ನೋಡಿದೀನಿ ನಾನು. ನಿಮ್ ಕಾರ್ ಡಿಕ್ಕಿಲಿ ಒಂದು ಹುಡುಗಿ ನಿಮ್ಗೆ ಗೊತ್ತಿಲ್ಲದೆ ಹೇಗ್ರಿ ಬರ್ತಾಳೆ? ಅದು ಪ್ರಜ್ಞೆ ತಪ್ಪಿರೋ ಸ್ಥಿತಿಲಿ. ನೀವ್ ಹೇಳಿದ ಕತೆಗಳನ್ನೆಲ್ಲ ನಂಬೋದಿಕ್ಕೆ ನಾವೇನ್ ಹುಚ್ಚರಲ್ಲ. ಸರ್, ನೀವ್ ಕರೆಕ್ಟ್ ವಿಚಾರಣೆ ಮಾಡದೆ ಏನೇನು ಊಹಿಸ್ಕೋಬೇಡಿ. ನಾನ್ ಪ್ರೇಮನ್ ಕಿಡ್ನಾಪ್ ಮಾಡಿಲ್ಲ. ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿದ ಮೇಲೂ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ. ಒಂದ್ ವೇಳೆ ನಾವ್ ಇಲ್ದೇ ಇದ್ದಿದ್ರೆ ಇನ್ನೇ ಸುಳ್ಳು ಹೇಳ್ತಿದ್ರಿ. ಕಾರ್ ಚೆಕ್ ಮಾಡ್ತೀವಿ ಅಂತ ಅಂದಾಗ ನೀವು ಆಡಿದ್ ನೋಡೇ ನನಗೆ ಡೌಟ್ ಬಂತು. ನಿಮ್ಮಂತ ಎಷ್ಟು ಜನ ನೋಡಿದೀನಿ ನಾನು. ಏಯ್ ಪ್ರೇಮ, ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ನನ್ ಮಗ ನಿನ್ನ ಕಿಡ್ನಾಪ್ ಮಾಡಿ ಯಾವ್ದೋ ದೇವಸ್ಥಾನದಲ್ಲಿ ತಾಳಿ ಕಟ್ಟದ. ಇದನ್ನ ನಾವೆಲ್ಲರೂ ನಂಬೇಕಾ? ಸರ್, ಈ ಹುಡುಗಿ ಏನೇನೋ ಹೇಳ್ತಾಳೆ ಅಂತ ಇವಳ ಮಾತನ್ನ ನಂಬೇಡಿ. ನನ್ ಮಗ ದೊಡ್ಡ ಡಾಕ್ಟರ್ ಸರ್, ಇಡೀ ಊರ್ಗೆ ಬೇಕಾದವನು. ಅವ್ನ್ ಕಾರಲ್ಲಿ ಈ ಹುಡುಗಿ ಸಿಕ್ಕದ್ಲು ಅಂದ್ ಮಾತ್ರಕ್ಕೆ ಇವನೇ ಕಿಡ್ನಾಪ್ ಮಾಡಿದಾನೆ ಅಂತ ಹೇಗೆ ಹೇಳ್ತೀರಾ? ಬೇರೆ ಯಾರೋ ಕಿಡ್ನಾಪ್ ಮಾಡಿ ಅವ್ನ್ ಕಾರಲ್ಲಿ ಕೂಡ ಹಾಕಿರ್ಬೋದಲ್ವಾ? ವಿಚಾರಿಸಿ ಸರ್. ಬೇರೆ ಯಾರೋ ಹೇಗಮ್ಮ ಒಂದು ಹುಡುಗಿನ ಇವ್ರ ಕಾರ್ ಡಿಕ್ಕಿಲ್ ಕೂಡಾಕಕ್ ಸಾಧ್ಯ? ನಿಮ್ ಮಗ ಏನ್ ಕಾರ್ ಕೀನ ಊರವ್ರಿಗೆಲ್ಲ ಕೊಟ್ಟು ಓಡಾಡ್ತಾನ? ಹೇಳಿ. ರಾಮ್, ಏನಪ್ಪ ಇದೆಲ್ಲ? ನನ್ಗೊಂದು ಅರ್ಥನೇ ಆಗ್ತಿಲ್ಲ. ದೊಡಮ್ಮ, ಪ್ರೇಮ ಸುಳ್ಳು ಹೇಳ್ತಿದ್ದಾಳೆ ದೊಡಮ್ಮ. ದಯವಿಟ್ಟು ಅವಳ ಮಾತನ್ನ ನಂಬೇಡಿ. ನೀನೇ ಸುಳ್ಳು ಹೇಳ್ತಿರೋದು ರಾಮ್. ಅತ್ತೆ, ರಾಮ್ ನನ್ನ ಕಿಡ್ನಾಪ್ ಮಾಡಿ ಬೆಟ್ಟ ದೇವಸ್ಥಾನ ಕರ್ಕೊಂಡು ಹೋಗಿ ತಾಳಿ ಕಟ್ಟ. ಆದ್ರೆ ಇವಾಗ ಯಾವ್ದು ಸುಳ್ಳು ಹೇಳ್ತಿದಾರಂತ ನಂಗೆ ಗೊತ್ತಿಲ್ಲ.